ನನಗೆ ಸಿನಿಮಾ ಅಂದರೆ ತುಂಬ ಇಷ್ಟ, ನಂಗೆ ಸಿನಿಮಾಲೇ ಮಾಡಬೇಕು ಅನ್ನೋ ಥರ. ಸೊ ಐ ವಾಸ್ ನಾಟ್ ರೆಡಿ ಫಾರ್ ದ ಆಪರ್ಚುನಿಟಿ ವಿಚ್ ವಾಸ್ ಜಸ್ಟ್ ದಟ್ ನಿಮ್ಮ ಟೈಮ್ ಇನ್ನೂ ಬಂದಿಲ್ಲ ಅಂತ ಅಷ್ಟೇ. ಸೊ ಯು ಹ್ಯಾವ್ ಟು ವೇಟ್ ಫಾರ್ ದ ರೈಟ್ ಟೈಮ್, ರೈಟ್ ಆಪರ್ಚುನಿಟಿ. ನಮ್ಮ ಕೆಲಸನ ನಾವು ಮಾಡೋಣ, ಮಿಕ್ಕಿದೆಲ್ಲ ಐ ಜಸ್ಟ್ ಲೀವ್ ಇಟ್ ಅಪ್ ಟು ಗಾಡ್. He wanted me to do that character, but ಎಲ್ಲೋ ಒಂದು ಕಡೆ ನನಗೆ ಆ ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬ ಭಯ ಆಯಿತು. ಸೊ ರೋನಿ ಫಿಲ್ಮಲ್ಲಿ ನಿಮ್ಮ ಕೋ ಆಕ್ಟರ್ ಒಟ್ಟಿಗೆ ಯಾವ ರೀತಿಯ ಒಂದು ಕನೆಕ್ಷನ್ ಬಾಂಡಿಂಗ್ ಇತ್ತು? ಕಿರಣ್ ರಾಜ್ ವಾಸ್ he always made sure that I'm comfortable to work. ಸೊ ಇವಾಗ ನಿಮಗೆ ಇಂಡಸ್ಟ್ರಿ ಬರೋಕ್ಕೆ ಮೇನ್ ಇನ್ಸ್ಪಿರೇಷನ್ ಯಾರು? ಅಪ್ಪು ಸರ್. ನನಗೇನೋ ಗೊತ್ತಿಲ್ಲ, ನನಗೆ ಐ ಫೀಲ್ ಲೈಕ್ ಹಿ ಇಸ್ ಲೈಕ್ ಪರಮಾತ್ಮ ಥರನೇ ಫೀಲಿಂಗ್ ಅವರು. ಒಂದು ಮುತ್ತಿನ ಕಥೆಯ ಹೇಳಿತು. ಸೊ ಎಲ್ಲೋ ಒಂದು ಕಡೆ ಈ ಥರ ಸಿನಿಮಾ ಫೇಲ್ಯೂರ್ಸ್ನ ನೋಡಿದ್ದೀರಾ. ಸೊ ಇವಾಗ ಸಕ್ಸಸ್ನ ತಗೊಳ್ಳೋದು ಬೇರೆ, ಸೊ ಫೇಲಿಯರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟವಾದಂಥ ಒಂದು ವಿಷಯ. ಸೊ ಅಂಥ ಟೈಮಲ್ಲಿ ನಿಮಗೆ ಈ ಸೀರಿಯಲಿಂದ ಆಪರ್ಚುನಿಟೀಸ್ ಆ ಥರ ಎಲ್ಲ ಏನಾದರೂ ಬರ್ತಿತ್ತಾ ಅಥವಾ? ಹಾನೆಸ್ಟ್ಲಿ ತುಂಬ ಸೀರಿಯಲಿಗೆ ಕೇಳಿದ್ದಾರೆ, ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ದೇ ವಾಂಟೆಡ್ ಮೀ ಟು ಬಿ ಇನ್ ದ ಸೀರಿಯಲ್ಸ್ ವಿಚ್ ದೇ ಹ್ಯಾವ್ ಅಪ್ರೋಚ್. ಬಟ್ ನನಗೇನಂದರೆ ನಂಗೆ ಚಿಕ್ಕವಳಿಂದ ಸಿನಿಮಾ ಅಂತ ಬಂದಿರೋದ್ರಿಂದ ಅದೊಂಥರ ಹೆಂಗೆ ಅಂದರೆ, ನೀವು ಒಂದು ಚಿಕ್ಕ ಮಗು ಇದ್ದಾಗ ಹಠ ಮಾಡ್ತೀರಾ ಗೊತ್ತಾ, ನಿಮ್ಗೆ ಬೇಕಿದ್ದ ಚಾಕ್ಲೇಟೇ ಬೇಕು, ಇಫ್ ನಾಟ್ ನಂಗೆ ಬೇಡ ಅನ್ನೋ ಥರ. ಸೊ ಇಟ್ಸ್ ಲೈಕ್ ದ್ಯಾಟ್. ಇಟ್ಸ್ ನಾಟ್ ದಟ್ ಐ ಶುಡ್ ನಾಟ್ ಡೂ ಇನ್ ಸೀರಿಯಲ್ಸ್, ಬಟ್ ನನಗೆ ಸಿನಿಮಾ ಅಂದರೆ ತುಂಬ ಇಷ್ಟ, ನಂಗೆ ಸಿನಿಮಾಲೇ ಮಾಡಬೇಕು ಅನ್ನೋ ಥರ. ಸೊ ಐ ವಾಸ್ ನಾಟ್ ರೆಡಿ ಫಾರ್ ದ ಆಪರ್ಚುನಿಟಿ ವಿಚ್ ವಾಸ್ ದೇರ್. ಸೊ ಆಫ್ಟರ್ ದ್ಯಾಟ್ ನೀವು ಯಾರನ್ನೂ ಅಪ್ರೋಚ್ ಮಾಡೋಕ್ಕೆ ಹೋಗ್ಲಿಲ್ವಾ? ಅಥವಾ ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು? ಐ ಹ್ಯಾವ್ ಡನ್. ನನಗೆ ಇನಿಷಿಯಲಿ ನಂಗೆ ಗೊತ್ತಿರಲಿಲ್ಲ ದಟ್ ಐ ಹ್ಯಾವ್ ಟು ಅಪ್ರೋಚ್ ಅಂತ. ಬಟ್ ಆಸ್ ಐ ಟೋಲ್ಡ್ ಯು, ಮಾಸ್ತಿ ಸರ್ ಆಗಿರ್ಬೋದು, ಸಿನಿಮಾಟೋಗ್ರಫರ್ ಇದ್ದಾರೆ ಮಹೇಂದ್ರ ಸಿಂಹ ಸರ್ ಅಂತ, ಅವರೆಲ್ಲ ಪರಿಚಯ ಆಗ್ತಾ ಹೋದರು. ನವೀನ್ ಸರ್ ಅಂತ ಇವಾಗ ಜಸ್ಟ್ ಮಾದೇವ ಅಂತ ಸಿನಿಮಾ ಹಿಟ್ ಆಯಿತು. ಸೊ ಇವರೆಲ್ಲ ಒಂದು ಸ್ಟ್ರೆಂತ್ ಆಗಿ ನಿಂತ್ಕೊಂಡ್ರು ನನಗೆ, ವೇರ್ ದೇ ಆಲ್ ಗೈಡ್ ಮೀ ಇನ್ ಅ ವೆರಿ ಗುಡ್ ವೇ. ಆ್ಯಂಡ್ ಏನು ಡಿಪ್ರೆಸ್ ಆಗಬೇಡ, ಎಲ್ಲರಿಗೂ ಒಂದೊಂದು ಟೈಮ್ ಇರುತ್ತೆ. ಎಕ್ಸಾಕ್ಟ್ಲಿ ಅಲ್ವಾ? ಇವಾಗ ಜಸ್ಟ್ ದಟ್ ಇವಾಗ ನೋ ಇಫ್ ಸಮನ್ ಇಸ್ ಡೂಯಿಂಗ್ ಗುಡ್, ಇಟ್ಸ್ ನಾಟ್ ದಟ್ ಯು ಆರ್ ಬ್ಯಾಡ್, ಜಸ್ಟ್ ದಟ್ ನಿಮ್ಮ ಟೈಮ್ ಇನ್ನೂ ಬಂದಿಲ್ಲ ಅಂತ ಅಷ್ಟೇ. ಸೊ ಯು ಹ್ಯಾವ್ ಟು ವೇಟ್ ಫಾರ್ ದ ರೈಟ್ ಟೈಮ್, ರೈಟ್ ಆಪರ್ಚುನಿಟಿ. ಆ್ಯಂಡ್ ನೀವು ಬಂದಿದ್ದೆಲ್ಲ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದರೆ ಯುಲ್ ನಾಟ್ ಬಿ ನಿಮ್ಗೇನು ಏಮ್ ಇದೆ ನೀವು ಅದನ್ನು ತಲುಪಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ವೇಟ್. ಅಫ್ಕೋರ್ಸ್ ಒನ್ ಆರ್ ದ ಅದರ್ ಡೇ, ಈಗ 100ಅಲ್ಲಿ 80% ನಿಮ್ಮನ್ನ ಗುರ್ತಿಡಿದೇ ಇರ್ಬೋದು, ಅಥವಾ ಅವ್ರು ಬೇರೆ ಬೇರೆ ಕಾರಣಕ್ಕೆ ಕಾಸ್ಟ್ ಮಾಡ್ಬೋದು ಸಿನಿಮಾಗೆ. ಬಟ್ ಅಟ್ಲೀಸ್ಟ್ 20% ಆಫ್ ದ ಡಿರೆಕ್ಟರ್ಸ್ ವಿಲ್ ಬಿ ಲೈಕ್ ದಿಸ್ ಗರ್ಲ್ ವಿಲ್ ಡೆಫಿನೆಟ್ಲಿ ಸೂಟ್ ಫಾರ್ ದ ರೋಲ್ ಅಂತ ಅನ್ಕೋತಾರೆ. ಆ್ಯಂಡ್ ಆ ಪಾತ್ರಕ್ಕೆ ನೀವೇ ಅಂತ ಇರುತ್ತೆ, ಸೆಲೆಕ್ಟ್ ಮಾಡೇ ಮಾಡ್ತಾರೆ. ಓಕೆ. ಸೊ ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದ್ಯಾಟ್ ಅಷ್ಟೇ. ಅಂದರೆ ನಮ್ಮ ಕೆಲಸನ ನಾವು ಮಾಡೋಣ, ಮಿಕ್ಕಿದೆಲ್ಲ ಐ ಜಸ್ಟ್ ಲೀವ್ ಇಟ್ ಅಪ್ ಟು ಗಾಡ್. ಓಕೆ. ಸೊ ನೀವು ತುಂಬ ದೇವ್ರನ್ನ ನಂಬ್ತೀರಾ? ಯಾ, ಅ ಲಾಟ್. ಓಕೆ. ಸೊ ಇವಾಗ ನಿಮಗೆ ಇಂಡಸ್ಟ್ರಿ ಬರೋಕ್ಕೆ ಮೇನ್ ಇನ್ಸ್ಪಿರೇಷನ್ ಯಾರು? ಅಪ್ಪು ಸರ್. ಅಪ್ಪು ಸರ್, ರಮ್ಯಾ ಮ್ಯಾಮ್, ಸೌಂದರ್ಯ ಮ್ಯಾಮ್, 3 ಜನ. ಸರ್ ನಾನು ತುಂಬ ಕೇಳ್ಪಟ್ಟಿದ್ದೀನಿ, ಸರೇ ಹೇಳ್ತಾ ಇದ್ರು ನೀವು ಅಟ್ಲೀಸ್ಟ್ ಡೈಲಿ ಒಂದು ಸ್ಟೋರಿ ಆದರೂ ಹಾಕ್ತೀರಾ ಅಪ್ಪು ಸರ್ದು ಅಂತ. ಹೌದು. ಅಷ್ಟೊಂದು ಇಷ್ಟನಾ ನಿಮಗೆ ಅಪ್ಪು ಸರ್ ಅಂದರೆ? ಅಪ್ಪು ಸರ್ ಇಸ್ ಲೈಕ್, ಯಾರಿಗಿಷ್ಟ ಇಲ್ಲ, ಎಲ್ಲರಿಗೂ ಅಪ್ಪು ಸರ್ ಅಂದರೆ ಇಷ್ಟ. ಬಟ್ ತುಂಬ ಜನ ನಂಗೆ ಕೇಳ್ತಾರೆ, ಏನಕ್ಕೆ ನೀವು ದಿನ ಅಪ್ಪು ಸರ್ ಪೋಸ್ಟ್ ಹಾಕ್ತೀರಾ ಅಂತ. ಆ್ಯಂಡ್ ಲಾಟ್ ಆಫ್ ಪೀಪಲ್ ಅದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿರೋರು ಇದ್ದಾರೆ. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದ್ಯಾಟ್. ಬಟ್ ನಾನು ಏನು ಹೇಳ್ಬೋದು ಅಂದರೆ, ಯು ಕೆನ್ ನಾಟ್ ಫೇಕ್ ಸಮಥಿಂಗ್ ಫಾರ್ ಇಯರ್ಸ್ ಅಲ್ವಾ. ಯು ಕ್ಯಾನ್ ಫೇಕ್ ಸಮಥಿಂಗ್ ಫಾರ್ ಡೇಸ್, ಯು ಕ್ಯಾನ್ ಫೇಕ್ ಸಮಥಿಂಗ್ ಫಾರ್ ಮಂತ್ಸ್, ಆರ್ ಅಫ್ಕೋರ್ಸ್ ಮೇ ಬಿ ಇಯರ್ಸ್ ಆಲ್ಸೋ. ಬಟ್ ಅದೊಂದು ಅಭಿಮಾನ ಇರುತ್ತಲ್ಲ, ಅದು ಒಳಗಿಂದ ಬರಬೇಕು. ಆ್ಯಂಡ್ ನನಗೇನೋ ಗೊತ್ತಿಲ್ಲ, ನನಗೆ ಐ ಫೀಲ್ ಲೈಕ್ ಹಿ ಇಸ್ ಲೈಕ್ ಪರಮಾತ್ಮ ಥರನೇ ಫೀಲಿಂಗ್ ಅವರು. ಸೊ ಐ ಆಲ್ವೇಸ್ ವಾಂಟ್ ಟು, ಅಂದರೆ ಯಾರು ನೋಡಿದ ತಕ್ಷಣ ಅಫ್ಕೋರ್ಸ್ ಸ್ಟೋರೀಸ್ ನೋಡ್ತಾ ಇರ್ತಾರೆ, ಅವಾಗ ಯಾವುದೋ ಒಂದು ಮೂಲಕ ಅವ್ರು ನೆನಪಾಗ್ತಾರೆ. ಅಥವಾ ಯಾವುದೋ ಒಂದು, ನಾನೇ ಒಂದೊಂದ್ಸಲ ಅಪ್ಸೆಟ್ ಆಗಿದ್ದಾಗ ಇಫ್ ಐ ಸಿ ಇಸ್ ಫೋಟೋ,
ಐ ಜಸ್ಟ್ ಆ ಒಂದು ಇನ್ಸ್ಪೈರ್ ಆಗುತ್ತೆ. ಸೊ ಇಟ್ಸ್ ಆಲ್ ಅದಕ್ಕೋಸ್ಕರ ನಾನು ದಿನ ಹಾಕ್ತಾ ಇರ್ತೀನಿ. ಓಕೆ, ಸೊ ಈ ಮುಂಚೆ ಯಾವಾಗಾದ್ರು ಮೀಟ್ ಮಾಡಿದಿರಾ ಅಪ್ಪು ಸರ್? ನಾನು ನೀವು ಓಕೆ. ಸೊ ಅಪ್ಪು ಸರ್ದು ನಿಮ್ಮ ಫೇವ್ರೆಟ್ ಮೂವಿ ಯಾವುದು? ಎಲ್ಲ ಸಿನಿಮಾನು ಇಷ್ಟ ನನಗೆ. ಬಿಕಾಸ್ ನಾನು ಚಿಕ್ಕವಳಿಂದನೂ ಅಂದರೆ ಅಪ್ಪು ಸರ್ ಅಂತಾನೆ ನನಗೆ ನನ್ನ ಬುದ್ಧಿ ಬಂದಾಗಿಂದನೂ ಐ ಆಮ್ ಲೈಕ್ ಅಪ್ಪು ಸರ್ ಅಪ್ಪು ಸರ್ ಅಪ್ಪು ಸರ್. ಸೊ ಎಲ್ಲ ಸಿನಿಮಾ ಇಷ್ಟ. ಬಟ್ ನನ್ನ ಲೈಕ್ ಆಲ್ ಟೈಮ್ ಫೇವ್ರೇಟ್ ಅಂದರೆ ಪರಮಾತ್ಮ ಸಿನಿಮಾ. ಅದು ನನಗೆ ಇಟ್ಸ್ ಲೈಕ್ ನಾನು ಆ್ಯಕ್ಚುಲಿ ಯೋಗರಾಜ್ ಭಟ್ ಸರ್ಗೆಲ್ಲ ಮೆಸೇಜ್ ಹಾಕಿದ್ದೀನಿ, ಸರ್ ಪ್ಲೀಸ್ ಪರಮಾತ್ಮ 2 ಮಾಡಿ ಅಂತ. ಓಕೆ, ಸೊ ಅಷ್ಟು ಇಷ್ಟ ಆಯಿತು ನನಗೆ. ಓಕೆ. ಸೊ ಇವಾಗ ಸಿನಿಮಾಸಲ್ಲಿ ನಿಮ್ಮದು ಫಸ್ಟ್ ಡೆಬ್ಯೂ ಬಂದು ನಮ್ಮ ಹುಡುಗರು ಅಂತ ಹೇಳಿದ್ರೆ, ಸೊ ಸೆಕೆಂಡ್ ಒನ್ ಬಂದು ದೇಸಾಯಿ. ಸೊ ದೇಸಾಯಿ ಶೂಟಿಂಗ್ ಟೈಮಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು? ಇಟ್ ವಾಸ್ ಗುಡ್. ದೇಸಾಯಿ ಸಿನಿಮಾ ಅದೊಂಥರ ಕಂಪ್ಲೀಟ್ ಫ್ಯಾಮಿಲಿ ಸಿನಿಮಾ. ದೆರ್ ವಿಲ್ ಲಾಟ್ ಆಫ್ ಅಂದರೆ ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಇದ್ದರು. ಸೊ ಅವರಿಂದ ಕಲಿಯೋದು ತುಂಬ ಇತ್ತು. ಆ್ಯಂಡ್ ನನಗೆ ತುಂಬ ಚಾಲೆಂಜಸ್ ಇತ್ತು. ಬಿಕಾಸ್ ಅದು ಉತ್ತರ ಕರ್ನಾಟಕ ಅಲ್ಲಿ ಶೂಟ್ ಮಾಡ್ತಾ ಇದ್ದಿದ್ದು, ಬಾಗಲಕೋಟೆಲಿ. ಆ ಬಿಸಿಲಲ್ಲಿ ಆ ಬಂಡೆಗಳ ಮೇಲೆ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಇಟ್ ವಾಸ್ ಚಾಲೆಂಜಿಂಗ್, ಬಟ್ ಇಟ್ ವಾಸ್ ನೈಸ್. ಚೆನ್ನಾಗಿತ್ತು. ಸೊ ಈಗ ನೀವು ಉತ್ತರ ಕರ್ನಾಟಕದ ಕಡೆ ಶೂಟ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಸೊ ಅಲ್ಲಿ ಏನಾದರೂ ಫ್ಯಾನ್ಸ್ ಬಂದು ಮಾತಾಡ್ಸೋದು ಶೂಟಿಂಗ್ ಟೈಮಲ್ಲೆಲ್ಲ, ಅಲ್ಲಿನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? ಚೆನ್ನಾಗಿತ್ತು. ಆ್ಯಕ್ಚುಲಿ ಅವರೆಲ್ಲ ತುಂಬ ರಫ್ ಅನಿಸ್ತಾರೆ ಮೇಲಿಂದ, ಬಟ್ ತುಂಬ ಪ್ರೀತಿ ಕೊಡ್ತಾರೆ. ತುಂಬ ತುಂಬ ಅಂದರೆ ತುಂಬ ಸ್ವೀಟ್ ಇದ್ರು ಅವರೆಲ್ಲ. ಆ್ಯಂಡ್ ಫ್ಯಾನ್ಸ್ ಅಂತ ಅಂದರೆ ಆ್ಯಕ್ಚುಲಿ ಇನ್ನೂ ಅಲ್ಲಿ ಒಂದಷ್ಟು ಜನ ಇದ್ದಾರೆ ಆಯಿತಾ. ದೇರ್ ಲೈಕ್ ಅಕ್ಕ ಬನ್ನಿ, ಯಾವಾಗ ಬರ್ತೀರಾ ಅಂತ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಆಲ್ಸೋ ಅಂದರೆ ಒಂದಷ್ಟು ಜನ ಒಂದು ಇನ್ಸ್ಟಾಗ್ರಾಮಿಂದ ಎಲ್ಲ ಒಂದಷ್ಟು ಪೋಸ್ಟ್ ಎಲ್ಲ ತೊಗೊಂಡು ಅವ್ರು ಏನೇನೋ ಕ್ರಿಯೇಟ್ ಮಾಡಿ ಪಾಪ ಅದೇನೇನೋ ಬುಕ್ಕಲ್ಲೆಲ್ಲ ಬರೆದು ಏನೇನೋ ಕಳಿಸ್ತಾ ಇರ್ತಾರೆ. ಸೊ ಅವಾಗ ಖುಷಿ ಅನಿಸುತ್ತೆ. ಅಂದರೆ ಏನೋ ಒಂದು ಮಾಡಬೇಕು, ಏನೋ ಒಂದು ಮಾಡಿ ಪ್ರೂವ್ ಮಾಡಬೇಕು ಅನ್ನೋ ಥರ ಫೀಲ್ ಅನ್ಸುತ್ತೆ. ಓಕೆ. ಸೊ ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಟ್ಯಾಲೆಂಟೆಡ್ ಹೀರೋಯಿನ್ಸ್ಗೆ ಆಪರ್ಚುನಿಟೀಸ್ ಕಡಿಮೆ ಅಂತ ಅನ್ಸುತ್ತಾ ನಿಮ್ಮ ಪ್ರಕಾರ? ಇಲ್ಲ, ಟ್ಯಾಲೆಂಟೆಡ್ ಪೀಪಲ್ಸ್ ಅಫ್ಕೋರ್ಸ್ ಆಪರ್ಚುನಿಟಿ ಸಿಗತ್ತೆ. ಬಟ್ ಏನಂದರೆ ಎಲ್ಲ ಟ್ಯಾಲೆಂಟ್ಸ್ಗೂ ಸಿಗತ್ತಾ? ನೋ. ಇಟ್ಸ್ ಲೈಕ್ ಸೆಲೆಕ್ಟೆಡ್ ಅಂತೀರ? ಅಫ್ಕೋರ್ಸ್. ಬಿಕಾಸ್ ಅಫ್ಕೋರ್ಸ್ ಟ್ಯಾಲೆಂಟ್ ಇಲ್ಲದೆ ಒಂದಷ್ಟು ಜಾಸ್ತಿ ಸಿನಿಮಾ ಯಾರೂ ಮಾಡೋಕ್ಕಾಗಲ್ಲ. ಎಂಡ್ ಆಫ್ ದ ಡೇ ಜನಾನೇ ವಿಲ್ ಬಿ ಲೈಕ್ ಸಾಕು ಬಿಡು ಅನ್ನೋ ಥರ ಅನ್ಕೋತಾರೆ. ಬಟ್ ಏನಂದರೆ ದೇರ್ ಆರ್ ಲಾಟ್ ಆಫ್ ಟ್ಯಾಲೆಂಟ್ಸ್ ಔಟ್ಸೈಡ್. ಹೌದು, ಅವ್ರಿಗೆಲ್ಲ ಆಪರ್ಚುನಿಟಿ ಸಿಗಬೇಕು. ಎಸ್ಪೆಷಲಿ ಹೆಣ್ಮಕ್ಳು ಒಂದಷ್ಟು ನಾವೆಲ್ಲ ಸಿನಿಮಾ ಎಲ್ಲ ನೋಡ್ತಾ, ಒಂದಷ್ಟು ಇಂಟರ್ವ್ಯೂಸ್ ನೋಡ್ತಾ, ವೀಕೆಂಡ್ ವಿತ್ ರಮೇಶ್ ಎಲ್ಲ ನೋಡ್ತಾ ನಾವೆಲ್ಲ ಒಂದು ಕನ್ಸು ಕಾಣ್ತೀವಿ. ಹಿಂಗಿರುತ್ತೆ ಸಿನಿಮಾ, ಇಷ್ಟು ಹಿಂಗೆ ಬಂದ್ಬಿಡ್ಬೋದು ಸಿನಿಮಾಗೆ ಅಂತ. ಬಟ್ ಟು ಬಿ ವೆರಿ ಹಾನೆಸ್ಟ್, ಅಷ್ಟು ಈಸಿ ಇಲ್ಲ ಸಿನಿಮಾಗೆ ಬರೋದು. ಸಿನಿಮಾಲಿ ಬಂದು ಆ ಒಂದು ಸರ್ಕಮ್ಸ್ಟೆನ್ಸ್ಗೆ ನೀವು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ. ಆ್ಯಂಡ್ ಅಡ್ಜಸ್ಟ್ ಆದಮೇಲೆ ಇಟ್ಸ್ ಲೈಕ್ ಹೆಂಗೆ ಅಂದರೆ, ನೀವು ಒಂದು ಕಂಫರ್ಟ್ ಝೋನಲ್ಲಿ ಬೆಳೆದಿರ್ತೀರ ನಿಮ್ಮ ಮನೇಲಿ. ಇಟ್ಸ್ ಲೈಕ್ ಇಲ್ಲಿ ಬಂದು ಅಷ್ಟು ಜನ ಜೊತೆ ನೀವು ವರ್ಕ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಬಿ ಲೈಕ್ ನಿಮ್ಮ ಮನೆ ಥರನೇ ಫೀಲ್ ಮಾಡ್ಕೊಂಡಿರ್ಬೇಕು. ಆ್ಯಂಡ್ ದಟ್ಸ್ ಹೌ ಇಟ್ ವರ್ಕ್ಸ್. ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳೋದಾದರೆ, ಒನ್ಸ್ ನನಗೆ ಎಲ್ಲಿ ಇಡೀ ಟೀಮ್ನ ನಾನು ಮನೆ ಥರ ನೋಡೋಕ್ಕೆ ಎಲ್ಲ ಶುರು ಮಾಡಿದೆ ಫ್ರಮ್ ದೇಸಾಯಿ ಆ್ಯಂಡ್ ರಾನಿ, ದಟ್ ಆ್ಯಕ್ಚುಲಿ ಮೇಡ್ ಮೀ ಲೈಕ್ ಟು ಬಿ ಬೆಟರ್ ಇನ್ ಮೈ ಆ್ಯಕ್ಟಿಂಗ್. ನನ್ನ ಕಂಫರ್ಟ್ ಝೋನಲ್ಲಿದ್ದಾಗ the way you perform will be very different. Yes. If you're not in comfort zone, it's like ಅಂತ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಆಗಿರ್ತಾರೆ ಆ್ಯಂಡ್ ಇಟ್ ವಿಲ್ ಬಿ ಸೀನ್ ಆನ್ ದ ಸ್ಕ್ರೀನ್. ಸೊ ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡಿದಾಗ ಅದು ಇಟ್ಸ್ ಅ ಗುಡ್ ಥಿಂಗ್. ಓಕೆ. ಸೊ ಇವಾಗ ನಿಮ್ಮ ಥರ್ಡ್ ಸಿನಿಮಾ ಬಂದು ರೋಣಿ. ಸೊ ರೋಣಿಗೆ ಯಾವ ಥರ ಸೆಲೆಕ್ಟ್ ಆಗಿದ್ದು ನೀವು? ಅದು ಹೇಗೆ ಅಂದರೆ, ನಾನು ಹೇಳಿದ್ನಲ್ಲ ಮಾಸ್ತಿ ಸರ್, ಹಿ ಆ್ಯಕ್ಚುಲಿ ಟೋಲ್ಡ್ ಮೀ ಈ ಥರ ಒಂದು ಸಿನಿಮಾ ಇದೆ, ಸೊ ಯು ಜಸ್ಟ್ ಸಿ ಒಂದ್ಸಲ ಹೋಗಿ ಆಫೀಸಲ್ಲಿ ಮೀಟ್ ಮಾಡು ಅಂತ ಅಂದರು. ಇಟ್ಸ್ ಲೈಕ್ ಸರಿ ಆಯಿತು ಅಂತ ಹೋದಾಗ ಐ ರಿಯಲಿ ಹ್ಯಾಡ್ ನೋ ಐಡಿಯಾ ಸಿನಿಮಾ ನಾನು ತೊಗೊಳ್ತೀನಿ ಬಿಡ್ತೀನಿ ಅದೆಲ್ಲ. ಐ ಜಸ್ಟ್ ವೆಂಟ್. ಆ್ಯಕ್ಚುಲಿ ಅವರು ಒಂದು ಸ್ಕ್ರಿಪ್ಟ್ ಕೊಟ್ಟರು. ಅದನ್ನು ಆ್ಯಕ್ಚುಲಿ ನನಗೆ ಏನಂದರೆ, ಐ ಆಮ್ ನಾಟ್ ಎಟ್ ಆಲ್ ಆಡಿಷನ್ ಪರ್ಸನ್. ಓಕೆ. ನಾನು ಸ್ಕ್ರೀನ್ ಮೇಲೆ ಇದರಲ್ಲಿ ಏನು ಮಾಡ್ತೀನಿ, ಕ್ಯಾಮ್ರಾ ಮುಂದೆ ಏನು ಮಾಡ್ತೀನಿ, ದಟ್ ಈಸ್ ಡಿಫ್ರೆಂಟ್. ವೆನ್ ಇಟ್ ಕಮ್ಸ್ ಟು ಆಡಿಷನ್ ಐ ವಿಲ್ ಬಿ ಲೈಕ್
ನಾನು ಹೇಳಿದ್ನಲ್ಲ ನನ್ನ ಮೊದಲನೇ ಆಡಿಷನ್ ಒಂದು ದೊಡ್ಡ ಸಿನಿಮಾಗೆ ಕೊಟ್ಟಿದ್ದು, ಆ ಟೈಮ್ನಾಗ ಎಲ್ಲೋ ಒಂದು ಕಡೆ ನನಗೆ ಐ ಜಸ್ಟ್ ಲ್ಯಾಕ್ ಮೈ ಕಾನ್ಫಿಡೆನ್ಸ್. ಲೈಕ್ ಇಟ್ ವಾಸ್ ಲೈಕ್ ಭಯದಲ್ಲೇ ಆಡಿಷನ್ಸ್ ಕೊಡೋ ಥರ. ಸೊ ಆಲ್ ದಟ್ ವಾಸ್ ಹ್ಯಾಪನಿಂಗ್. ನನಗೆ ರಾನಿಗೆ ಸರಿ ಸ್ಕ್ರಿಪ್ಟ್ ಕೊಟ್ಟರು, ಐ ಹ್ಯಾಡ್ ಟು ಡೂ ಆಡಿಷನ್ಸ್. ಐ ವಾಸ್ ಲೈಕ್ ಭಯ ಆಗಬಾರ್ದು ನನಗೆ ಅಂತ, ಬಿಕಾಸ್ ಇಟ್ ವಾಸ್ ಆಲ್ ಮೈ ಇನಿಷಿಯಲ್ ಡೇಸ್ ಅಲ್ವಾ. ಆ್ಯಂಡ್ ದೆನ್ ವಾಟ್ ಹ್ಯಾಪನ್ ವಾಸ್, ನಾನು ಅನ್ಕೊಂಡೆ ನಾನು ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಇವಾಗ ದಿಸ್ ಇಸ್ ಲೈಕ್ ಕ್ರೂಷಿಯಲ್ ಫಾರ್ ಯು, ನೀನು ಕರೆಕ್ಟಾಗಿ ಮಾಡಿದ್ರೆ ಗುಡ್, ಇಫ್ ನಾಟ್ ನಿನ್ನ ಇಷ್ಟ ಅನ್ನೋ ಥರ ನನಗೆ ನಾನೇ ಹೇಳ್ಕೊಂಡು, ದೆನ್ ಐ ವಾಸ್ ಲೈಕ್, ಬಿಕಾಸ್ ಕ್ಯಾರೆಕ್ಟರ್ ಹೆಸರು ಅಂಜಲಿ ಅಂತ ಇತ್ತು. ಸೊ ಐ ವಾಸ್ ಲೈಕ್ ನಾನು ಅಂಜಲಿ, ಸೊ ಐ ಹ್ಯಾವ್ ಟು ಡೂ ಮೈ ಬೆಸ್ಟ್ ಅಂತ ಏನೇನೋ ನನಗೆ ಓನ್ ಥಾಟ್ಸ್ ಮಾಡಿಕೊಂಡು ದೆನ್ ಐ ಗೇವ್ ಆಡಿಷನ್ಸ್ ಆ್ಯಂಡ್ ಡಿರೆಕ್ಟರ್ ಲೈಕ್ ಡಿಟ್. ಹಿ ವಾಸ್ ಲೈಕ್ ದಿಸ್ ಇಸ್ ಪರ್ಫೆಕ್ಟ್. ತುಂಬ ಜನನ ನೋಡಿದ್ರು ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ಗೆ. ಆ್ಯಂಡ್ ದೆನ್ ಹಿ ವಾಸ್ ಲೈಕ್ he wanted me to do that character, but ಎಲ್ಲೋ ಒಂದ್ ಕಡೆ ನನಗೆ ಆ ಕ್ಯಾರೆಕ್ಟರ್ ಮಾಡಕ್ಕೆ ತುಂಬ ಭಯ ಆಯಿತು. ಬಿಕಾಸ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ನೆಗೆಟಿವ್ ಶೇಡ್ ಥರ ಅನ್ಸುತ್ತೆ. ಸೊ ಐ ವಾಸ್ ಲೈಕ್ ಓ ಗಾಡ್, ಜನ ಈಗ ಥಿಯೇಟರಲ್ಲಿ ಜನ ನೋಡಿದಾಗ ಏನು ಅನ್ಕೋತಾರೆ, ಈ ಥರ ಎಲ್ಲ ಒಂದಷ್ಟು ಭಯ ಆಯಿತು. ದೆನ್ ಐ ವಾಸ್ ಲೈಕ್ ಬೀಯಿಂಗ್ ಎನ್ ಆ್ಯಕ್ಟರ್ ಐ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಇಟ್ಸ್ ನಾಟ್ ದಟ್ ಓನ್ಲಿ ಒಂದೇ ಥರ ರೋಲ್ ಮಾಡಬಾರ್ದು ಅಂತ ಐ ಜಸ್ಟ್ took up Ronnie cinema. Okay, so when it comes to choosing character ಅಂತ ಬಂದಾಗ, ಸೊ ನೀವು ತುಂಬಾ ಪಾಸಿಟಿವ್ ಕ್ಯಾರೆಕ್ಟರ್ಸ್ ನೋಡ್ತೀರಾ ಅಥವಾ ಆರ್ ಯು ರೆಡಿ ಟು ಡೂ ನೆಗೆಟಿವ್ ಕ್ಯಾರೆಕ್ಟರ್ಸ್ ಆಲ್ಸೋ? ಐ ಆಮ್ ರೆಡಿ ಟು ಡೂ ನೆಗೆಟಿವ್ ಕ್ಯಾರೆಕ್ಟರ್ ಆಲ್ಸೋ, ಬಿಕಾಸ್ ನನಗೆ ಒಂಥರ ಮಾಸಾಗಿ ಕಾಣಿಸ್ಕೋಬೇಕು, ಇದೆಲ್ಲ ತುಂಬ ಇಷ್ಟ. ಬಟ್ ಎಲ್ಲರೂ ಸ್ವಲ್ಪ ಹೋಮ್ಲಿ ಹುಡುಗಿ ಕ್ಯಾರೆಕ್ಟರ್ಸೇ ಕೊಡ್ತಾರೆ, ಹಾಗಾಗಿ ಐ ವಾಸ್ ನಾಟ್ ಏಬಲ್ ಟು ಎಕ್ಸ್ಪ್ಲೋರ್. ಬಟ್ ನನಗೆ ತುಂಬ ಬಬ್ಲಿಯಾಗಿ ಕಾಣಿಸ್ಕೊಳ್ಳೋದು, ಅಪಾರ್ಟ್ ಫ್ರಮ್ ದಟ್ ನನಗೆ ಸ್ವಲ್ಪ ಹುಡುಗಿರೂ ಯಾಕೆ ಒಂಥರ ಮಾಸಾಗಿ ಕಾಣಿಸ್ಕೊಳಕ್ಕಾಗಲ್ಲ, ಲೈಕ್ ಸಮಥಿಂಗ್ ಪಟಾಕ ರೋಲ್ ಇತ್ತಲ್ಲ ಶಿವರಾಜ್ ಕುಮಾರ್ ಸರ್ ಫಿಲ್ಮ್ ಅಲ್ಲಿ, ಮೇ ಬಿ ಸಮಥಿಂಗ್ ಲೈಕ್ ದಟ್, ಆರ್ ಒಂದು ಆಂಟಿ ಹೀರೋ ಅಂತಲ್ಲ, ಹಂಗೆ ಒಂದು ಆಂಟಿ ಹೀರೋಯಿನ್ ರೋಲ್ ತರ ಮಾಡ್ಬೇಕಂತ. ಓಕೆ, ಸೊ ಮಾಸ್ ಕ್ಯಾರೆಕ್ಟರ್ಸ್ ನಿಮಗೆ ಇಷ್ಟ ಆಗುತ್ತೆ? ಯಾ, ನಾನು ಆ್ಯಕ್ಚುಲಿ ನಂಗೆ ಸ್ವಲ್ಪ ಒಂಥರ ಕಮರ್ಷಿಯಲ್ ಅಂತಾರಲ್ಲ ಆ ಥರ ಸಿನಿಮಾಸ್ ಇಷ್ಟ ನನಗೆ. ಓಕೆ, ಸೊ ರೋನಿ ಫಿಲ್ಮಲ್ಲಿ ನಿಮ್ಮ ಕೋ ಆಕ್ಟರ್ ಒಟ್ಟಿಗೆ ಯಾವ ರೀತಿಯ ಒಂದು ಕನೆಕ್ಷನ್ ಬಾಂಡಿಂಗ್ ಇತ್ತು? ಕಿರಣ್ ರಾಜ್ ವಾಸ್ ತುಂಬ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿ ಇತ್ತು ಅವ್ರ ಜೊತೆ ವರ್ಕ್ ಮಾಡೋಕ್ಕೆ, ಬಿಕಾಸ್ ಆಬ್ವಿಯಸ್ಲಿ ಹ್ಯಾಡ್ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅವ್ರು ಒಂದಷ್ಟು ಇನ್ಪುಟ್ಸ್ ಕೊಡ್ತಾಯಿದ್ರು, ಈ ಥರ ಮಾಡಿ ಅಥವಾ ಈ ಥರ ಇರಿ, ಸೊ ದಟ್ ಹಿ ಆಲ್ವೇಸ್ ಮೇಡ್ ಶ್ಯೂರ್ ದಟ್ ಐ ಆಮ್ ಕಂಫರ್ಟಬಲ್ ಟು ವರ್ಕ್, ಸೊ ದಟ್ ನನಗೆ ಅದು ಮಾಡೋಕ್ಕೆ, ನನಗೆ ಸಿನಿಮಾ ಮಾಡೋಕ್ಕೂ ಈಸಿ ಆಯಿತು. ಯಾ, ಸೊ ಆ್ಯಂಡ್ ಇನ್ನೊಂದೇನಂತಂದರೆ ಆ ಒಂದು ನಿಮ್ಮ ಮೂವಿ ಟೈಮ್ ಫೇಸಲ್ಲೇ ಸ್ವಲ್ಪ ಕಿರಣ್ ರಾಜ್ ಅವರಿಗೆ ಆ ಒಂದು ಟೈಮಲ್ಲಿ ಸ್ವಲ್ಪ ನೆಗೆಟಿವ್ ಕಾಮೆಂಟ್ಸ್ ಆಗಿರ್ಬೋದು, ಸ್ವಲ್ಪ ಟ್ರೋಲ್ಸ್ ಆಗಿರ್ಬೋದು ತುಂಬ ನಡೀತಾ ಇತ್ತು. ಹೌದಾ? ಸೊ ಆ ಥರ ಏನಾದರೂ ಡಿಸ್ಕಸ್ ಮಾಡಿದ್ರಾ ಯಾವತ್ತಾದ್ರೂ ಟ್ರೋಲ್ಸ್ ಅಥವಾ ನೀವು ಮಾತಾಡಿರೋದು? ಟು ಬಿ ವೆರಿ ಹಾನೆಸ್ಟ್, ನಾನು ಜಾಸ್ತಿ ಏನು ಮಾತಾಡ್ತಾ ಇರಲಿಲ್ಲ. ಆ್ಯಂಡ್ ಟು ಬಿ ವೆರಿ ಹಾನೆಸ್ಟ್, ಅವರಂತೂ ಮಾತೇ ಆಡಲ್ಲ. ವಿಲ್ ಆಲ್ವೇಸ್ ಬಿ ಲೈಕ್ ಏನಾರು ಇದ್ರೆ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾರೆ, ಆ ಥರ ಎಲ್ಲ ಇರುತ್ತೆ. ಬಟ್ ನಾವು ಏನಾರು ಈ ಥರ ಒಟ್ಟಿಗೆ ಸೀನ್ ಮಾಡ್ತಿದ್ದೀವಿ ಅಂದಾಗ ಹಿ ಯೂಸ್ ಟು ಗಿವ್ ಮಿ ಇನ್ಪುಟ್ಸ್, ಹಿಂಗೆ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಚೆನ್ನಾಗಿರುತ್ತೆ ಅಂತ. ಐ ವಾಸ್ ಲೈಕ್ ಓಕೆ ಓಕೆ ಅಷ್ಟೇ. ಅದು ಬಿಟ್ರೆ ಅಂದ್ರೆ ಅವರು ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋರು, ಕೆಲವೊಂದು ಲೈನ್ಸ್ ಎಲ್ಲ ಹೇಳ್ಕೊಂಡು, ಸೊ ಆ ಥರ ಲೈನ್ಸ್ಗೆ ಅವ್ರು ತುಂಬಾ ಟ್ರೋಲ್ ಆಗಿದ್ರು ಅಂತ, ತುಂಬಾ ಆಟಿಟ್ಯೂಡ್ ಇದೆ ಆ ಪರ್ಸನ್ಗೆ ಅಂತೆಲ್ಲ. ಸೊ ದಟ್ಸ್ ವೈ, ಬಿಕಾಸ್ ಈಗ ನೀವು ಅವರೊಟ್ಟಿಗೆ ವರ್ಕ್ ಮಾಡಿರ್ತೀರ, ಸೊ ಅಫ್ಕೋರ್ಸ್ ನಿಮ್ಗೆ ಆ ಪರ್ಸನ್ ಹಿಂಗೆ ಅಂತ ಗೊತ್ತಿರುತ್ತೆ. ಸೊ ದಟ್ಸ್ ವೈ ಐ ಆಸ್ಕ್ಡ್ ಯು, ಸೊ ಹೌ ವಾಸ್ ಯುವರ್ ಬಾಂಡ್ ಅಂತ. ಇಲ್ಲ, ಅವ್ರು ಯಾವತ್ತೂ ಆ ಥರ ಆಟಿಟ್ಯೂಡ್ ಎಲ್ಲ ತೋರಿಸಿಲ್ಲ. ಇಸ್ ವೆರಿ ವೆನ್ ಇಟ್ ಕಮ್ಸ್ ಟು ವರ್ಕ್ ಇಸ್ ಲೈಕ್ ವೆರಿ ಡೆಡಿಕೇಟೆಡ್. ನನಗೆ ಆ ವಿಷಯದಲ್ಲಿ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ಸರ್ನ, ಬಿಕಾಸ್ ಇಸ್ ಲೈಕ್ ವರ್ಕ್ ಆಯ್ತು, ಅವರಾಯ್ತು, ಹಿ ಹ್ಯಾಸ್ ಟು ಡೂ ಸಮಥಿಂಗ್ ಬಿಗ್ ಅನ್ನೋದು ಒಂದು ಅವ್ರಿಗೆ ಆ ತಲೆಯಲ್ಲಿದೆ. ಸೊ ಹಿ ವಾಸ್ ವೆರಿ ಕೈಂಡ್, ಹಿ ನೆವರ್ ಶೋಡ್ ಆಟಿಟ್ಯೂಡ್ ಅಂಡ್ ಆಲ್. ಓಕೆ, ಸೊ ನಾವು ಹೆಂಗಿದ್ರು ಈಗ ಟ್ರೋಲಿಂಗ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ, ಸೊ ನೀವು ಯಾವತ್ತಾದ್ರೂ ಅದರ ಟ್ರೋಲ್ ಏನಾದ್ರು ಫೇಸ್ ಮಾಡಿದ್ದೀರಾ? ಅದೆಲ್ಲ ಏನಿಲ್ಲ. ಕಾಂಟ್ರವರ್ಸಿ, ಟ್ರೋಲ್ಸ್, ಗಾಸಿಪ್ಸ್ ಆ ಥರ ಎಲ್ಲ ಇಲ್ಲ, ನಂಗೆ ಗೊತ್ತಿರಂಗೆ ಯಾವುದೂ ಇಲ್ಲ. ಓಕೆ, ಸೊ ನಥಿಂಗ್ ಆಸ್ ಸಚ್. ಓಕೆ, ಸಮೀರ್, ಇವಾಗ ಸಿನಿಮಾ ಇಂಡಸ್ಟ್ರಿ ಅಥವಾ ಸೀರಿಯಲ್ ಇಂಡಸ್ಟ್ರಿ ಅಂತಾನೆ ಬಂದರೆ ಅಥವಾ ಮೀಡಿಯಾ ಅಂತಾನೆ ತಗೊಳ್ಳೋಣ, ಸೊ ಒನ್ಸ್ ನಿಮಗೆ ರೆಕಗ್ನಿಷನ್ ಸಿಕ್ಕಿದ ಮೇಲೆ, ಸೊ ಈಗ ನೀವು ಫೇಸ್ ಲೈಕ್ ಒಂದು ಪಬ್ಲಿಕ್ ಫಿಗರ್ ಆಗಿರ್ತೀರ, ಆ್ಯಂಡ್ ಆಲ್ಸೋ ಸಮ್ವೇರ್ ನಿಮ್ದು ಮೂವೀಸ್ ಅಂತ ಎಲ್ಲ ಆಗೋ ಟೈಮಲ್ಲಿ ಯುಲ್ ಬಿ ದ ಟಾಕ್ ಆಫ್ ದ ಟೌನ್ ಅಲ್ವಾ? ಸೊ ಆ ಥರ ಟೈಮಲ್ಲಿ ಇವಾಗ ಜನ ಪಾಸಿಟಿವ್ ಆಗು ಮಾತಾಡ್ತಾರೆ, ನೆಗೆಟಿವ್ ಆಗು ಮಾತಾಡ್ತಾರೆ. ಸೊ ಹೆಂಗೆ ತಗೊಂತೀರಾ ನೀವು ಆ ಒಂದು ನೆಗೆಟಿವ್ ಕಾಮೆಂಟ್ಸ್? ಇಫ್ ಯು ಆಸ್ಕ್
ಇದನ್ನೇ ನೀವು ಒಂದಷ್ಟು ವರ್ಷ ಹಿಂದೆ ಕೇಳಿದಿದ್ರೆ ಮೇ ಬಿ ಅರೌಂಡ್ 1 year ಬ್ಯಾಕ್ ಕೇಳಿದಿದ್ರೆ ಐ ವಾಸ್ ಲೈಕ್ ನೋ ನನಗೆ ಐ ಆಮ್ ನಾಟ್ ರೆಡಿ ಟು ಟೇಕ್ ಎನಿ ಬ್ಯಾಡ್ ಕಮೆಂಟ್ಸ್, ಎನಿ ನೆಗೆಟಿವ್ ಥಿಂಗ್ಸ್ ನನಗೆ ಇಷ್ಟ ಇಲ್ಲ ಅಂತಿದೆ. ಬಟ್ ನೌ ಐ ಆಮ್ ಲೈಕ್ ಎಂಡ್ ಆಫ್ ದ ಡೇ ನೀವು ಏನೇ ಮಾಡಿದ್ರು ಏನು ಮಾಡಿಲ್ಲ ಅಂದರೂ ಮಾತಾಡೋರು ಮಾತಾಡ್ತಾರೆ. ದಟ್ಸ್ ವಾಟ್ ಐ ಹ್ಯಾವ್ ಸೀನ್. ಬಿಕಾಸ್ ಯಾರೋ ಒಬ್ರು ನಿಮ್ಮನ್ನ ಅಂದರೆ ಬೇರೆಯವ್ರ ಬಗ್ಗೆ ಏನಾದ್ರು ಮಾತಾಡಬೇಕು ಅಂತ ಡಿಸೈಡ್ ಮಾಡಿದರೆ ಎಂಡ್ ಆಫ್ ದ ಡೇ ದೆಲ್ ಡೂ ಇಟ್. ಸೊ ಐ ನೆವರ್ ಇವಾಗ ಇರೋ ಮನಸ್ಥಿತಿಲಿ ಹೆಂಗಿದೆ ಅಂದರೆ ಅದೇನೋ ಆಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರಲ್ಲ ಹಾಗೆ. ಸೊ ಮಾಡಿರೋರ್ದೇ ಯಾರು ಮಾತಾಡಿದ್ರೆ ದಿಲ್ ಹ್ಯಾವ್ ದೇರ್ ಕರ್ಮ, ಬಟ್ ಮಾಡಿಲ್ದೇ ಇರೋರ್ದು ಆಡಿದ್ರೆ ಅಫ್ಕೋರ್ಸ್ ದಿಲ್ ಹ್ಯಾವ್ ದ ಡಬಲ್ ಕರ್ಮ. ಸೊ ಲೆಟ್ ಎವ್ರಿಥಿಂಗ್ ಗಾಡ್ ಡಿಸೈಡ್ ಅನ್ನೋ ಥರ ಐ ಆಮ್ ವೆರಿ ಚಿಲ್ ನೌ. ಐ ಆಮ್ ನಾಟ್ ಲೈಕ್ ಮುಂಚೆ ತುಂಬ ತಲೆ ಕೆಡ್ಸ್ಕೊತಾ ಇದ್ದೆ. ನನಗೆ ಯಾರು ಒಂಚೂರು ಏನಾರು ಅಂದ್ರೂ ಐ ವಾಸ್ ಲೈಕ್ ತುಂಬ ಅದನ್ನೇ ಥಿಂಕ್ ಮಾಡೋದು ಅದೆಲ್ಲ ಇತ್ತು. ಇವಾಗ ಐ ಆಮ್ ಲೈಕ್ ಐ ಆಮ್ ದ ಸ್ಟ್ರಾಂಗೆಸ್ಟ್ ಗರ್ಲ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಆಗಿದೆ. ಓಕೆ. ಸೊ ಇವಾಗ ನೀವು ಮೈಸೂರು ಹುಡುಗಿ ಆಗಿರೋದ್ರಿಂದ ಯೂಶಲಿ ಫ್ರೀ ಟೈಮಲ್ಲಿ ಅಥವಾ ರಜಾ ಇದ್ದಾಗ ಏನೂ ಕೆಲಸ ಇಲ್ಲದಾಗ ಮೈಸೂರಲ್ಲಿ ಯಾವ್ಯಾವ ಜಾಗಗಳಿಗೆ ಹೋಗ್ತೀರಾ? ಬೆಟ್ಟ. ಇಟ್ಸ್ ಲೈಕ್ ಖುಷಿ ಆದ್ರೂ ಬೆಟ್ಟ, ದುಃಖ ಆದ್ರೂ ಬೆಟ್ಟ, ಮೈಸೂರಲ್ಲಿ ಇರೋರ್ಗೆಲ್ಲರೂ ಬೆಟ್ಟ. ಬೆಟ್ಟ ಇಸ್ ಅನ್ ಎಮೋಷನ್ ಅಲ್ಲ? ಇಟ್ಸ್ ಅನ್ ಎಮೋಷನ್. ಪೇರೆಂಟ್ಸ್ಗಳು ಹುಡುಗಿನ ಇಂಡಸ್ಟ್ರಿಗೆ ಹೋಗಕ್ಕೆ ಬಿಡಲ್ಲ. ಸೊ ಯೂಶಲಿ ಅದೊಂದು ಸೇಫ್ಟಿ ಇಶ್ಯೂಸ್ ಆಗಿರ್ಬೋದು ಅಥವಾ ಬೇರೆ ಇಂಟೆನ್ಷನ್ಸಲ್ಲಿ ಅಪ್ರೋಚ್ ಮಾಡೋದು. ಸೊ ಈ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿದೆಯಾ ಪರ್ಸ್ನಲಿ? ಎಲ್ಲಿ ತಪ್ಪಿಲ್ಲ, ಎಲ್ಲ ಕಡೆ ಇದೆ ಅಲ್ವಾ. ಸೊ ಇಟ್ಸ್ ನಾಟ್ ದಟ್ ಓನ್ಲಿ ಇನ್ ಇಂಡಸ್ಟ್ರಿ.